ದುರ್ಗಾದೇವಿ ಟೆಂಪಲ್. ಇದು ಮೇಲೈತಂತೆ ದೇವಸ್ಥಾನ. ಸಣ್ಣ ಗುಡ್ಡ ಇದ್ದಂಗೈತೆ. ತುಳಿತಾ ಇದ್ದೀನಿ, ನೋಡೋಣ. ರಾಮಾಯಣದಲ್ಲಿ ಬರೋ ವಾಲಿ ಇಲ್ಲಿ ದುರ್ಗಾದೇವಿಯನ್ನ ಬೇಡ್ಕೊಂಡು ತಪಸ್ ಮಾಡಿದಂಥ ಜಾಗ ಅಂತ ಇದು. ತುಂಬ ಪವರ್ಫುಲ್ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಅನ್ಸುತ್ತೆ ದುರ್ಗಾದೇವಿ ಟೆಂಪಲ್. ಹತ್ರಕ್ಕೆ ಹೋಗಿ ನೋಡೋಣ. ಇದೇ ಅಂತೆ ದುರ್ಗಾದೇವಿ ಟೆಂಪಲ್. ಬಟ್ ಮುಂಚೆ ಎಲ್ಲ ಹಿಂಗಿರ್ಲಿಲ್ವಂತೆ, ಈಗ ಹೊಸದಾಗೆಲ್ಲ ಮಾಡಿದ್ದಾರೆ. ತುಂಬ ಬದಲಾವಣೆ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಅರಳಿ ಮರ ಐತೆ. ಇದಕ್ಕೆ ಬಟ್ಟೆಲಿ ಏನಾದರೂ ಕಟ್ಟಿಬಿಟ್ಟು ಇದಕ್ಕೆ ಈ ಮರಕ್ಕೆ ಕಟ್ಟಿದ್ರೆ ಅನ್ಕೊಂಡಂಗೆ ಆಗುತ್ತೆ ಅನ್ನೋದು ಜನರ ನಂಬಿಕೆ. ಸೊ ಈಗ ಆನೆಗುಂದಿಯಲ್ಲಿರೋ ಚಿಂತಾಮಣಿ ಮಠದ ಹತ್ರ ಬಂದಿದ್ದೀನಿ. ಸೊ ಇದು ಚಿಂತಾಮಣಿ ಆನೆಗುಂದಿ ಊರಿಂದ ಸ್ವಲ್ಪ ಒಳಗಡೆ ನದಿ ದಂಡೆಯಲ್ಲಿದೆ. ಮಠ ಆಯ್ತಂತ ಹೇಳೋದು. ಇಲ್ಲಿ ವಾಲಿ ಮತ್ತು ಸುಗ್ರೀವ ಯುದ್ಧ ಮಾಡಬೇಕಾದ್ರೆ ಶ್ರೀರಾಮ ಬಾಣ ಹೊಡೆದಿದ್ದಂಥ ಜಾಗ ಇದೆ ಅಂತೆ ಇಲ್ಲಿ ಹಿಂದ್ಗಡೆ. ಆ ಕಡೆ ಹೋಗ್ತಾ ಇದ್ದೀನಿ. ಇದು ಚಿಂತಾಮಣಿ ಮಠ, ಹಳೇದು. ಇದು ನರಸಿಂಹಸ್ವಾಮಿ ದೇವಸ್ಥಾನ, ಚಿಕ್ಕದಾಗಿದೆ ಇಲ್ಲೇ. ಇದು ಪ್ರಭು ಶ್ರೀರಾಮನ ಪಾದದ ಗುರುತುಗಳು. ನೋಡಿ, ಅಷ್ಟು ದೂರದಲ್ಲಿ ಏನು ಬೆಟ್ಟ ಕಾಣ್ತಿದೆ, ಅಲ್ಲಿ ವಾಲಿ ಮತ್ತೆ ಸುಗ್ರೀವ ಯುದ್ಧ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಇಲ್ಲಿ ಏನು ನಾನು ನಿಂತಿದ್ದೀನಿ, ಇಲ್ಲಿ ಶ್ರೀರಾಮನ ಪಾದದ ಗುರುತುಗಳಿದಾವೆ. ಇಲ್ಲಿ ನಿಂತ್ಕೊಂಡು ರಾಮ ವಾಲಿಗೆ ಬಾಣ ಹೊಡೆದಿದ್ದಂತೆ. ಆನೆಗುಂದಿ ಚಿಂತಾಮಣಿ ನೋಡಿಕೊಂಡು ಈಗ ತಳವಾರ ಘಟ್ಟ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಬೋಟಲ್ಲಿ ನದಿ ಕ್ರಾಸ್ ಮಾಡ್ತಾರಂತೆ ಹಂಪಿಗೆ. ನೋಡೋಣ. ಆ ಕಡೆಯಿಂದ ಬೋಟ್ ಬರ್ತಾ ಇದೆ. ಒಂದೆರಡು ಬೈಕ್ ಇದ್ದಾವೆ. 5-6 ಜನ ಇದ್ದಾರೆ. ಬರಲಿ ಈ ಕಡೆ, ಆಮೇಲೆ ನಾನು ಆ ಕಡೆ ಹೋಗ್ಬೇಕು. ಈಗ ನನ್ನ ಸರದಿ. ಸೋ ಎಕ್ಸೈಟೆಡ್. ಬನ್ನಿ ಹೋಗೋಣ. ಸೊ ರಿವರ್ ಕ್ರಾಸಿಂಗ್ ಆಯಿತು ಬೋಟಲ್ಲಿ ವಿತ್ ಸೈಕಲ್ಲ. ಒಬ್ಬರಿಗೆ 20 ರೂಪಾಯಿ ಅಂತ, ಒಂದು ಗಾಡಿಗೆ 20 ರೂಪಾಯಿ. ಆದರೆ ಅವರು ನನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಸೈಕಲಲ್ಲಿ ಬಂದಿರೋ ಸುಸ್ತಾಗಿರುತ್ತೆ, ಎಲ್ಲರೂ ಜ್ಯೂಸ್ ಕುಡೀರಿ ಅಂತ ಹೇಳಿದ್ರು. ಸೊ ನಾವು ಗೋಯಿಂಗ್ ಟುವರ್ಡ್ಸ್ ಹಂಪಿ.
ವಿರೂಪಾಕ್ಷ ಟೆಂಪಲ್ ನಮ್ಮ ರೂಮಿಂದ ಜಸ್ಟ್ ಒಂದು 4-5 ಕಿಲೋಮೀಟ್ರಲ್ಲಿತ್ತು. ಸೊ ಟೈಮ್ ಇತ್ತಲ್ಲ, ಸಂಜೆ ಫ್ರೀ ಆಗಿದ್ದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದ್ದೀನಿ ವಿರೂಪಾಕ್ಷ ಟೆಂಪಲ್. ನಿನ್ನೆ ವಿರೂಪಾಕ್ಷ ಟೆಂಪಲ್ ಹತ್ರ ಬಂದಿದ್ದೆ, ಬಟ್ ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ. ಇವತ್ತು ಟೈಮ್ ಇತ್ತು, ಸೊ ಬಂದಿದ್ದೀನಿ. ದೇವ್ರ ದರ್ಶನ ಆಯಿತು. ವಾಪಸ್ ರೂಮ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ 4 ದಿನದ ಪ್ರವಾಸ ಅಂತ್ಯ ಆಗುತ್ತೆ. ವಿಡಿಯೋ ನೋಡಿದ್ರೆ ಹೇಗಿದೆ ಕಮೆಂಟ್ ಮಾಡಿ. 5ನೇ ದಿನದ ವಿಡಿಯೋಗೆ ಕಾಯ್ತಾ ಇರಿ. ಸರ್ವೇ ಜನ ಸುಖಿನೋ ಭವಂತು.